ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಈ ಬಹುಮನಿ ಸುಲ್ತಾನರ ಕೊಡುಗೆಗಳ ಮುಂದುವರೆದ ಭಾಗವನ್ನು ಇವತ್ತಿನ ತರಗತಿಯೊಳಗೆ ಚರ್ಚೆ ಮಾಡ್ತೀವಿ. ಈ ಒಂದು ತರಗತಿಯೊಳಗೆ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ವ್ಯವಸ್ಥೆಗಳ ಬಗ್ಗೆ, ಶಿಕ್ಷಣ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಈ ಒಂದು ತರಗತಿಯೊಳಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದು ಬಹುಮನಿ ಸಾಮ್ರಾಜ್ಯದೊಳ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇತ್ತಪ್ಪಂದ್ರೆ ನೋಡೋದಾದ್ರೆ, ಈ ಒಂದು ಕೃಷಿ ಗ್ರಾಮದ ಒಂದು ಜೀವನದ ಒಂದು ಮುಖ್ಯ ಉದ್ಯೋಗವಾಗಿತ್ತು. ಅಂದರೆ ಈ ಒಂದು ಗ್ರಾಮದ ಮುಖ್ಯ ಜೀವನದೊಂದು ಉದ್ಯೋಗ ಯಾವುದಪ್ಪ ಅಂದ್ರೆ ಕೃಷಿಯನ್ನು ನೋಡ್ತಾ ಹೋಗ್ತೀವಿ. ಆ ಒಂದು ಪ್ರದೇಶದೊಳಗೆ ನೇಕಾರಿಕೆ, ಸಕ್ಕರೆ, ಬೆಲ್ಲ ತಯಾರಿಕೆ, ನೂಲುವುದು, ನೇಯುವುದು, ಚರ್ಮಗಾರಿಕೆ, ಕುಂಬಾರಿಕೆ, ಬಳೆಗೀತನ, ಅಕ್ಕಸಾಲಿ, ಸುಗಂಧಿ, ಶಿಲ್ಪಗಾರಿಕೆ ಮುಂತಾದ ಉದ್ಯೋಗಗಳನ್ನು ಅಸ್ತಿತ್ವದಲ್ಲಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಆ ಒಂದು ಗ್ರಾಮದ ಪ್ರಮುಖ ಉದ್ಯೋಗ ಯಾವುದಪ್ಪ ಅಂದ್ರೆ ಕೃಷಿ. ಆ ಕೃಷಿಯ ಒಂದು ಅವಲಂಬನೆ ಅನುಸಾರವಾಗಿ ಈ ಒಂದು ಉದ್ಯೋಗಗಳು ಅಸ್ತಿತ್ವದಲ್ಲಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಆರ್ಥಿಕ ಪರಿಸ್ಥಿತಿದೊಳಗೆ ಆ ತಾಬೂಲ್, ರಾಜಾಪುರ, ಚೌಲ, ಗೋವಾ ಬಂದರುಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಬಹುಮನಿ ಸಾಮ್ರಾಜ್ಯದ ಪ್ರಮುಖ ಬಂದರುಗಳು ಯಾವಪ್ಪ ಅಂದ್ರೆ ಗೋವಾವನ್ನು ನೋಡ್ತಾ ಹೋಗ್ತೀವಿ, ಚೌಲ, ರಾಜಾಪುರ, ತಾಬುಲ್ಲ ಒಂದು ಬಂದರುಗಳನ್ನು ನೋಡ್ತಾ ಹೋಗ್ತೀವಿ. ರೇಷ್ಮೆ, ಮದ್ಯ, ಚಿನ್ನ, ಬೆಳ್ಳಿ, ತಾಮ್ರ, ತವರ, ಸೀಸ, ಗಾಜು ಮತ್ತು ಕುದುರೆಗಳು ಮುಖ್ಯವಾಗಿ ಆಮದುಗಳಾಗ್ತಾ ಹೋಗ್ತಿದ್ವು. ಅಂದ್ರೆ ಆಮದು ರಫ್ತು ಅಂದ್ರೆ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಬೆಳೆದಂಥ ಏನೋ ಒಂದು ಪದಾರ್ಥಗಳನ್ನ ಬೇರೆ ದೇಶಕ್ಕೆ ಕಳಿಸಿದಪ್ಪ ಅಂದ್ರೆ ಅದನ್ನು ರಫ್ತು ಅಂತ ಹೇಳ್ತಾ ಹೋಗ್ತೀವಿ. ಅದೇ ಬೇರೆ ದೇಶದಿಂದ ಆ ಪದಾರ್ಥ ನಾವು ಸ್ವೀಕಾರ ಮಾಡಿದಪ್ಪ ಅಂದ್ರೆ ಆಮದು ಅಂತಂದು ಅರ್ಥ ಮಾಡ್ಕೋಬೇಕು. ರಫ್ತು ಮತ್ತು ಆಮದು ಅಂದು ಅರ್ಥ ಅಂದ್ರೆ ಈ ಒಂದು ಕುದುರೆ, ಕಾಜು ಇನ್ನುಳಿದಂಥ ಪದಾರ್ಥಗಳನ್ನ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಆಮದು ಮಾಡ್ಕೊತಾ ಇದ್ರು. ವ್ಯಾಪಾರ ಹಾಗೂ ವೃತ್ತಿ ಸಂಘಗಳು ಅಸ್ತಿತ್ವದಲ್ಲಿರೋದನ್ನು ಕಾಣ್ತಾ ಹೋಗ್ತೀವಿ. ಒನ್ನು ಎಂಬ ಬಂಗಾರದ ನಾಣ್ಯ, ಲಾರಿ, ಟಂಕ ಎಂಬ ಬೆಳ್ಳಿ ನಾಣ್ಯಗಳು ಚಲಾವಣೆಯಲ್ಲಿರೋದನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಇವರ ಒಂದು ಕಾಲಾವಧಿಯೊಳಗೆ ಒನ್ನು ಎಂಬುದು ಏನಪ್ಪ ಅಂದ್ರೆ ಬಂಗಾರದ ನಾಣ್ಯ, ಯಾವುದ್ರದ್ದು ಗೋಲ್ಡ್ ಅಂದ್ರೆ ಬಂಗಾರದ ನಾಣ್ಯ ನೋಡ್ತಾ ಹೋಗ್ತೀವಿ. ಲಾರಿ, ಟಂಕ ಅಂದರೆ ಏನಪ್ಪ ಅಂದ್ರೆ ಬೆಳ್ಳಿ ನಾಣ್ಯಗಳನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಬಹುಮನಿ ಸಾಮ್ರಾಜ್ಯದೊಳಗೆ ಒನ್ನು ಅಂದ್ರೆ ಬಂಗಾರದ ನಾಣ್ಯ, ಲಾರಿ, ಟಂಕ ಅಂದ್ರೆ ಬೆಳ್ಳಿಯ ನಾಣ್ಯಗಳು ಚಲಾವಣೆಯಲ್ಲಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಸಾಮಾಜಿಕ ಸ್ಥಿತಿ ನೋಡೋದಾದರೆ ಆ ಸಮಾಜದಲ್ಲಿ ಹೆಚ್ಚನಾಗಿ ಏನು ಕಾಣ್ತಾ ಹೋಗ್ತಪ್ಪ ಅಂದ್ರೆ ಅವಿಭಕ್ತ ಜೊತೆಗೆ ಪಿತೃಪ್ರಧಾನವಾದಂಥ ಕುಟುಂಬಗಳನ್ನು ಕಾಣ್ತಾ ಹೋಗ್ತಿದ್ವಿ. ಜಾತಿ ಪದ್ಧತಿ ಮತ್ತು ಬಹು ಪತ್ನಿತ್ವಗಳ ರೂಢಿಯಲ್ಲಿರೋದನ್ನು ಕಾಣ್ತಾ ಹೋಗ್ತೀವಿ. ಆ ಭಕ್ತಿ ಪಂಥದ ಹರಿದಾಸರು, ಮುಸ್ಲಿಂ ಸೂಫಿ ಸಂತರು ಎರಡೂ ಸಮಾಜಗಳಲ್ಲಿ ಪ್ರೀತಿ ಬೆಳೆಸಲು ಪ್ರಯತ್ನ ಮಾಡ್ತಾ ಹೋಗ್ತಿದ್ರು. ಆ ಮುಸ್ಲಿಂ ಸಮಾಜದಲ್ಲಿ ಸುನ್ನಿ ಶಿಯಾ, ಸಯ್ಯದ್, ಶೇಖ್, ಪಠಾಣ್ ಎಂಬ ವರ್ಗಗಳು ವಿಂಗಡಣೆ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ಮುಸ್ಲಿಂ ಸ್ತ್ರೀಯರಲ್ಲಿ ಆ ಪರ್ದಾ ಪದ್ಧತಿ ರೂಢಿಯಲ್ಲಿರೋದನ್ನು ಕಾಣ್ತಾ ಹೋಗ್ತೀವಿ. ಯಾವ ಪದ್ಧತಿ? ಆ ಪರ್ದಾ ಪದ್ಧತಿಯಲ್ಲಿ ರೂಢಿಯಲ್ಲಿರೋ ಕಾಣ್ತಾ ಹೋಗ್ತೀವಿ. ಈ ಒಂದು ಪದ್ಧತಿ ಕೂಡ ಮೊಘಲರ ಒಂದು ಆಡಳಿತದೊಳಗೆ ಅಲ್ಲಿಯೂ ಕೂಡ ಈ ಒಂದು ಪರ್ದಾ ಪದ್ಧತಿಯನ್ನು ಕಾಣ್ತಾ ಹೋಗೋದನ್ನು ನೋಡ್ತಾ ಹೋಗ್ತೀವಿ. ತದನಂತರ ನೋಡ್ತಾ ಹೋಗೋಣ ಶಿಕ್ಷಣ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನೋಡ್ತಾ ಹೋಗೋಣ. ಈ ಒಂದು ಶೈಕ್ಷಣಿಕ ನೀತಿಯು ಇಸ್ಲಾಂ ಸಂಸ್ಕೃತಿಯನ್ನು ಬೆಳೆಸುವುದಾಗಿತ್ತು. ಅಂದರೆ ಈ ಒಂದು ಬಹುಮನಿ ಸಾಮ್ರಾಜ್ಯ ಶೈಕ್ಷಣಿಕ ನೀತಿ ಏನಿತ್ತಪ್ಪ ಅಂದ್ರೆ ಅಲ್ಲಿ ಮುಖ್ಯವಾದ ನೀತಿ ಇಸ್ಲಾಂ ಸಂಸ್ಕೃತಿಯನ್ನು ಬೆಳೆಸುವುದಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅಲ್ಲಿ ಮುಖ್ಯವಾಗಿ ಮಕತಾಬ ಎಂಬುದನ್ನು ಶಾಲೆಗಳು ಇರೋದನ್ನು ನೋಡ್ತಾ ಹೋಗ್ತೀವಿ. ಇವು ಯಾವುದನ್ನು ನಿಯಂತ್ರಣ ಮಾಡ್ತಾ ಹೋಗ್ತಿದ್ದಪ್ಪ ಅಂದ್ರೆ ಮಸೀದಿಗಳ ಒಂದು ನಿಯಂತ್ರಣದಲ್ಲಿರೋದನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಮಕ್ತಾಬಗಳು ಅನ್ನೋದು ಏನಪ್ಪ ಅಂದರೆ ಶಾಲೆಗಳಾಯಿತು. ಇವುಗಳನ್ನು ಯಾರು ನಿಯಂತ್ರಣ ಮಾಡ್ತಾ ಹೋಗ್ತಿದ್ದಪ್ಪ ಅಂದ್ರೆ ಆ ಮಸೀದಿಗಳ ಒಂದು ನಿಯಂತ್ರಣದಲ್ಲಿರೋದನ್ನು ಕಾಣ್ತಾ ಹೋಗ್ತೀವಿ. ಆ ಮಕ್ತಾಬಗಳಲ್ಲಿ ಅಕ್ಷರ ಜ್ಞಾನ, ಮತ, ಕಾನೂನು, ಕಾವ್ಯ, ಅಲಂಕಾರ ಶಾಸ್ತ್ರಗಳನ್ನು ನೀಡ್ತಾ ಹೋಗೋದನ್ನು ನೋಡ್ತಾ ಹೋಗ್ತಿದ್ವಿ. ಜೊತೆಗೆ ಮದರಸವನ್ನು ನೋಡ್ತಾ ಹೋಗ್ತೀವಿ. ಮದರಸ ಅಂದ್ರೆ ಉನ್ನತ ಶಿಕ್ಷಣವನ್ನು ನೀಡುವಂಥ ಕೇಂದ್ರಗಳಾಯಿತು. ಮಕ್ತಬ ಅಂದ್ರೆ ಅಕ್ಷರ ಜ್ಞಾನ
ಕಾನೂನು, ಕಾವ್ಯ, ಅಲಂಕಾರ ಶಾಸ್ತ್ರಗಳ ಬಗ್ಗೆ ಬೋಧನೆ ಮಾಡಿದಪ್ಪ ಅಂದ್ರೆ ಮದರಸ ಏನು ಮಾಡ್ತಾ ಹೋಗ್ತಿತ್ತಪ್ಪ ಅಂದ್ರೆ ಉನ್ನತ ಶಿಕ್ಷಣ ಒಂದು ಕೇಂದ್ರಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಮಹಮ್ಮದ್ ಗವಾನು ಸ್ವತಃ ವಿದ್ವಾಂಸನಾಗಿದ್ದರಿಂದ ಆ ಬೀದರ್ನಲ್ಲಿ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಇಸ್ಲಾಂ ಮತ್ತು ಕಾನೂನಿನ ಶಿಕ್ಷಣವನ್ನು ಪ್ರೋತ್ಸಾಹಿಸಲು ಈ ಮದರಸವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾನೆ. ಎಲ್ಲಿ? ಬೀದರ್ನೊಳಗೆ ಮದರಸವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾನೆ. ಈ ಒಂದು ಮದರಸವು 742 ಅಡಿ ಉದ್ದ ಇತ್ತು, 722 ಅಡಿ ಅಗಲವಾಗಿತ್ತು, 56 ಅಡಿ ಎತ್ತರವಾಗಿತ್ತು. ಒಟ್ಟಾರೆಯಾಗಿ 3 ಅಂತಸ್ತಿನ ಒಂದು ದಕ್ಕನಿನ ಶೈಲಿಯ ಒಂದು ಭವ್ಯ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಯಾರಪ್ಪ ಅಂದ್ರೆ ಈ ಒಂದು ಮಹಮ್ಮದ್ ಗವಾನು ಬೀದರ್ನೊಳಗೆ ಒಂದು ಮದರಸವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾನೆ. ಈ ಒಂದು ಮದರಸವು 742 ಅಡಿ ಉದ್ದ, 722 ಅಡಿ ಅಗಲ, 56 ಅಡಿ ಎತ್ತರದಿಂದ ಕೂಡಿದ್ದು. ಒಟ್ಟಾರೆಯಾಗಿ ಇದು 3 ಅಂತಸ್ತಿನಿಂದ ಆ ದಕ್ಕನಿನ ಶೈಲಿಯ ಒಂದು ಭವ್ಯ ಕಟ್ಟಡವನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಮದರಸದೊಳಗೆ 3000 ಹಸ್ತಪ್ರತಿಗಳುಳ್ಳ ಒಂದು ಗ್ರಂಥಾಲಯವನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಎಷ್ಟಪ್ಪ ಅಂದ್ರೆ ಸುಮಾರು 3000 ಹಸ್ತಪ್ರತಿಗಳುಳ್ಳ ಒಂದು ಗ್ರಂಥಾಲಯವನ್ನು ನೋಡ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ ಮತ್ತು ಸಾಂಪ್ರದಾಯಿಕ ವ್ಯಕ್ತಿಗಳಿಗೆ ತಂಗುದಾಣವು ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ಖಗೋಳಶಾಸ್ತ್ರ, ವ್ಯಾಕರಣ, ಗಣಿತ, ತತ್ವಶಾಸ್ತ್ರ, ಇತಿಹಾಸ, ರಾಜನೀತಿಗಳ ಒಂದು ಅಧ್ಯಯನವನ್ನು ನಡೀತಾ ಇರೋದನ್ನು ಕಾಣ್ತಾ ಹೋಗ್ತೀವಿ. ಈ ಸುಲ್ತಾನರು ಯಾವ ಒಂದು ವಾಸ್ತುಶಿಲ್ಪದೊಳಗೆ ಯಾವ ಒಂದು ಶೈಲಿ ಬಳಸ್ತಾ ಹೋಗ್ತಾರಪ್ಪ ಅಂದ್ರೆ ಇಂಡೋ ಸಾರ್ಸನಿಕ್ ಶೈಲಿ ಬಳಸ್ತಾ ಹೋಗ್ತಾರೆ. ಯಾವ ಶೈಲಿ? ಇಂಡೋ ಸಾರ್ಸನಿಕ್ ಶೈಲಿಯನ್ನು ತಮ್ಮ ಒಂದು ವಾಸ್ತುಶಿಲ್ಪದಲ್ಲಿ ಬಳಸ್ತಾ ಹೋಗ್ತಾರೆ. 1ನೇ ಅಲಿ ಆದಿಲ್ ಶಾನು ನಿರ್ಮಾಣ ಮಾಡಿದಂಥ ಈ ಜಾಮಿಯಾ ಮಸೀದಿ ಯಾರು ಮಾಡ್ತಾ ಹೋಗ್ತಾರೆ ಅಂದರೆ ಕಲಬುರಗಿ ಒಳಗಿರುವಂಥ ಈ ಜಾಮಿಯಾ ಮಸೀದಿ 1ನೇ ಅಲಿ ಆದಿಲ್ ಶಾನ್ ಅಂದರೆ ಇವನು ಯಾರ ಮಗ ಆಗಿತ್ತಪ್ಪ ಅಂದ್ರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾನ್ ಮಗನಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಕಾಲದ ಒಂದು ಮುಖ್ಯ ಸ್ಮಾರಕ ಅಂತ ಕರಿತಾ ಹೋಗ್ತೀವಿ. 2ನೇದು ಇಬ್ರಾಹಿಂ ರೋಜಾ, ಗೋಲ್ ಗುಂಬಜ್, ಗಗನ್ ಮಹಲ್, ಅಸರ್ ಮಹಲ್ ಇವು ಪ್ರಮುಖ ಸ್ಮಾರಕಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಸ್ಮಾರಕಗಳಿಂದಾಗಿ ಈ ಆದಿಲ್ ಶಾಹಿಗಳು ವಿಶ್ವವಿಖ್ಯಾತರಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಆ ವಿಶ್ವದ ಒಂದು ಶ್ರೇಷ್ಠ ಕಟ್ಟಡಗಳಲ್ಲಿ ನಾವೇನು ಕರಿತಾ ಹೋಗ್ತೇವಲ್ಲ, ಆ ವಿಜಯಪುರದಲ್ಲಿರುವಂಥ ಈ ಗೋಲ್ ಗುಂಬಜ್ ಆ ವಿಶ್ವದ ಒಂದು ಶ್ರೇಷ್ಠ ಕಟ್ಟಡಗಳಲ್ಲಿ ಒಂದಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇದು 1800 ಚದರ ಅಡಿ ವಿಸ್ತೀರ್ಣವನ್ನು ಒಳಗೊಂಡಿರೋದನ್ನು ಕಾಣ್ತಾ ಹೋಗ್ತೀವಿ. 4 ಮೂಲೆಗಳಲ್ಲಿ ಕೂಡ 7 ಅಂತಸ್ತಿನ ಒಂದೊಂದು ಮಿನಾರುಗಳ ಇರೋದನ್ನು ಕಾಣ್ತಾ ಹೋಗ್ತೀವಿ. ಮಧ್ಯದಲ್ಲಿ ಬೃಹತ್ತಾದಂಥ ಒಂದು ಏನು ನೋಡ್ತಾ ಹೋಗ್ತೀವಪ್ಪ ಅಂದ್ರೆ ಗುಮ್ಮಟವನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ವಿಜಯಪುರದ ಅಲ್ಲಿರುವಂಥ ಗೋಲ್ ಗುಂಬಜ್ 1800 ಚದರ ಅಡಿ ವಿಸ್ತೀರ್ಣವನ್ನು ನೋಡ್ತಾ ಹೋಗ್ತೀವಿ. 4 ಮೂಲೆಗಳಲ್ಲಿ 7 ಅಂತಸ್ತಿನ ಒಂದೊಂದು ಮಿನಾರ್ಗಳಿರೋದನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಮಧ್ಯದಲ್ಲಿ ಏನು ನೋಡ್ತಾ ಹೋಗ್ತಪ್ಪ ಅಂದ್ರೆ ಗೊಮ್ಮಟವನ್ನು ನೋಡ್ತಾ ಹೋಗ್ತೀವಿ. ಹಾಗಾದರೆ ಈ ಗೋಲ್ ಗುಂಬಜದ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋದಾದ್ರೆ ನಮ್ಮ ರಾಜ್ಯದ ಒಂದು ವಿಶೇಷವಾದಂಥ ಸ್ಮಾರಕವನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಇದು ವಿಜಯಪುರದಲ್ಲಿ ನೋಡ್ತಾ ಹೋಗ್ತೀವಿ. ಏನು ಗೋಲ್ ಗುಂಬಜನ್ನು ವಿಜಯಪುರದಲ್ಲಿ ನೋಡ್ತಾ ಹೋಗ್ತೀವಿ. ಇದನ್ನು ಯಾರು ನಿರ್ಮಾಣ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಮಹಮ್ಮದ್ ಆದಿಲ್ ಶಾ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು ಗೋಲ್ ಗುಂಬಜ್ ನಿರ್ಮಾಣ ಯಾರ ಒಂದು ಅವಧಿಯೊಳಗೆ ಕಟ್ಟಡ ನಿರ್ಮಾಣ ಮುಗ್ತಾ ಹೋಗ್ತದಪ್ಪ ಅಂದ್ರೆ ಮಹಮ್ಮದ್ ಆದಿಲ್ ಶಾನ ಒಂದು ಆಡಳಿತ ಒಂದು ಅವಧಿಯೊಳಗೆ ಈ ಒಂದು ಕಟ್ಟಡ ನಿರ್ಮಾಣ ಪ್ರಕ್ರಿಯೆ ಮುಗಿತಾ ಹೋಗ್ತೈತಿ. 1626ರಲ್ಲಿ ಪ್ರಾರಂಭ ಮಾಡಿದ್ದು 1656 ಮುಗಿತಾ ಹೋಗ್ತೈತಿ. ಇದು ಸರಿಸುಮಾರು 51 ಮೀಟ್ರ್ ಎತ್ತರವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ವಿಶಾಲವಾದಂಥ ಗೊಮ್ಮಟವಾಗಿರೋದನ್ನು ನೋಡ್ತಾ ಹೋಗ್ತೀವಿ. ಆ ಗೊಮ್ಮಟದಲ್ಲಿ 4 ಕಂಬಗಳಿತ್ತು. ಅವುಗಳ ಮೇಲೆ 10 ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಈ ಗೊಮ್ಮಟ ಆ ಗೋಲಾಕಾರದ ಒಂದು ಗೋಡೆಯಲ್ಲಿ ಒಂದು ಬದಿಯಲ್ಲಿ ನಿಂತು ಬಿಸಿಗಟ್ಟಿದರೆ ಮತ್ತೊಂದು ಬದಿಯಲ್ಲಿ ಅದು ಯಾವ ರೀತಿ ಕೇಳ್ತಾ ಹೋಗ್ತದಪ್ಪ ಅಂದ್ರೆ ಎಕೋ ರೀತಿಯಲ್ಲಿ ಕೇಳ್ತಾ ಹೋಗ್ತೈತೆ. ಅಂದ್ರೆ ಆ ಒಂದು ಕಿವಿಗೊಟ್ಟಿಗೆ ಕೇಳ್ತಾವೆ. ಇದು ಭಾರತದ ಒಂದು ಅತ್ಯಂತ ದೊಡ್ಡ ಗುಮ್ಮಟ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಬಹುಮನಿ ಸಾಮ್ರಾಜ್ಯದ ಶಿಕ್ಷಣ, ಕಲೆ ಮತ್ತು ವಾಸ್ತುಶಿಲ್ಪ, ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ ನೋಡ್ತಾ ಹೋದ್ವಿ. ಈ ಒಂದು ಪಾಠದ ಒಂದು ಕೊನೆಯಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ.
ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ 1336. ತುಂಗಭದ್ರಾ ನದಿಯ ದಕ್ಷಿಣ ದಡದಲ್ಲಿರುವಂಥ ಹಂಪಿಯಲ್ಲಿ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಯಾರು? ಹರಿಹರ ಮತ್ತು ಬುಕ್ಕರಾಯ. ಯಾರ ನೆರವಿನ ಮೂಲಕ? ವಿದ್ಯಾರಣ್ಯರ ನೆರವಿನ ಮೂಲಕ ಈ ಒಂದು ಸ್ಥಾಪನೆ ಮಾಡ್ತಾ ಹೋಗ್ತೇವೆ. ಅಲ್ಲಿ 4 ಸಂತತಿ ಸಂಗಮ, ಸಾಳುವ, ತುಳುವ, ಅರವೀಡ ವಂಶಗಳು ನೋಡ್ತಾ ಹೋಗ್ತೀವಿ. ಮಧುರಾ ವಿಜಯಂ ಬರೆದಂಥ ಕವಯಿತ್ರಿ ಯಾರಪ್ಪ ಅಂದ್ರೆ ಗಂಗಾದೇವಿ. ಈ ಗಂಗಾದೇವಿ ಪತಿಯಾದಂಥ ಯಾರು? ಕಂಪಣರಾಯನ ಒಂದು ವಿಜಯವನ್ನು ಮಧುರಾ ವಿಜಯಮ್ಮನ ಒಂದು ಬರಿತಾ ಹೋಗ್ತಾನೆ. ಪ್ರೌಢದೇವರಾಯನ ಮಂತ್ರಿ ಯಾರಂದ್ರೆ ಲಕ್ಕಣ್ಣ ದಂಡೀಶ. ಯಾರು? ಲಕ್ಕಣ್ಣ ದಂಡೀಶ. ಈ ಲಕ್ಕಣ್ಣ ದಂಡೀಶ ಏನಪ್ಪ ಅಂದ್ರೆ ಪ್ರೌಢದೇವನ ಮಂತ್ರಿ ಆಗಿರ್ತಾನೆ. ಜೊತೆಗೆ ಇವನು ಒಂದು ನೌಕಾಯಾತ್ರೆಯನ್ನು ತೆಗೆದುಕೊಂಡು ಯಶಸ್ವಿಗೊಳಿಸ್ತಾ ಹೋಗ್ತಾನೆ. ಅಮುಕ್ತ ಮೌಲ್ಯದ ಕುರಿತಂತೆ ತೆಲುಗಿನಲ್ಲಿ ರಚಿಸಿದ ದೊರೆ ಯಾರಪ್ಪ ಅಂದ್ರೆ ಕೃಷ್ಣದೇವರಾಯ ತೆಲುಗಿನಲ್ಲಿ ಬರ್ತಾ ಹೋಗ್ತಾನೆ. ಜೊತೆಗೆ ಜಾಂಬವತಿ ಕಲ್ಯಾಣ ಎಂಬುದನ್ನು ಸಂಸ್ಕೃತ ಭಾಷೆಯೊಳಗೆ ಬರಿತಾ ಹೋಗ್ತಾನೆ. ಬೀದರ್ನಲ್ಲಿ ಮದರಸನವನ್ನು ಸ್ಥಾಪಿಸಿದವನು ಯಾರಪ್ಪ ಅಂದ್ರೆ ಮಹಮ್ಮದ್ ಗವಾನನ್ನು ನೋಡ್ತಾ ಹೋಗ್ತೀವಿ. ಕಿತಾಬ್ ಎ ನವರಸ್ ಗ್ರಂಥವನ್ನು ಯಾರು ಬರಿತಾ ಹೋಗ್ತಾರಪ್ಪ ಅಂದರೆ 2ನೇ ಇಬ್ರಾಹಿಂ ಆದಿಲ್ ಶಾನು ಬರಿತಾ ಹೋಗ್ತಾನೆ. ಈ ಒಂದು ಗ್ರಂಥದೊಳಗೆ ಗಣೇಶ, ಸರಸ್ವತಿ ಮತ್ತು ನರಸಿಂಹನ ಸ್ತೋತ್ರಗಳ ಮೂಲಕ ಈ ಒಂದು ಗ್ರಂಥದಲ್ಲಿ ನೋಡ್ತಾ ಹೋಗ್ತೇವೆ. ಇದೆಷ್ಟು ಬಹಮನಿ ಸಾಮ್ರಾಜ್ಯದ ಒಟ್ಟಾರೆಯಾಗಿ ಈ ಒಂದು ಮಾಹಿತಿ ಆಗ್ತೈತೆ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.